ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 35. ಇನ್ನೇನು ಮಹರ್ಷಿ, ನಿನ್ನ ತಂದೆಯೇ ಒಪ್ಪಿಗೆ ಕೊಟ್ಟಾಯ್ತಲ್ಲ, ನಾಳೆಯೇ ಎಸ್ಟೇಟ್ ಹೆಸರು ಬದಲಾಯಿಸುವ ಕೆಲಸವನ್ನು ಮುಂದುವರಿಸು ಎಂದು ನಗುತ್ತಲೇ ಹೇಳಿದರು. ಈಗ ಮಹರ್ಷಿಯ ಮನಸ್ಸು ಇಬ್ಬರಿಗೆ ಸಿಲುಕಿ ಒದ್ದಾಡಿ ಹೋಗಿತ್ತು. ಒಂದೆಡೆ ತನ್ನ ತಾಯಿಯ ಹಠ, ಇನ್ನೊಂದೆಡೆ ನೊಂದು ಮಾತನಾಡಿದ ತಂದೆ ಹಾಗೂ ಇಡೀ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಅತ್ತೆ. ಯಾರ ಪರ ಮಾತನಾಡುವುದು ಎನ್ನುವುದೇ ತಿಳಿಯಲಿಲ್ಲ. ನಿನ್ನೆ ತನ್ನ ಅತ್ತೆಯ ಜೊತೆ ಮಾತನಾಡಲಿಲ್ಲ ಎಂದಿದ್ದರೆ ಇಂದು ಅವನ ನಿರ್ಧಾರ ಬೇರೆಯಾಗುತ್ತಿತ್ತೇನು. ಆದರೆ ಅವರ ಜೊತೆ ಮಾತನಾಡಿದಾಗಿನಿಂದ ಅವನ ಮನಸ್ಸು ಪದೇ ಪದೇ ತನ್ನ ಅತ್ತೆಯ ಸ್ಥಿತಿಯನ್ನು ನೆನೆದು ಮರುಗುತ್ತಿದೆ. ಅಷ್ಟೇ ಅಲ್ಲದೆ ತಾನೇ ಹೋಗಿ ಅವರನ್ನು ಮಾತನಾಡಿಸಲಿಲ್ಲವಲ್ಲ ಎನ್ನುವ ಪಶ್ಚಾತ್ತಾಪ ಕೂಡ ಇದೆ ಅವನಲ್ಲಿ. ಎಲ್ಲವನ್ನು ನೆನೆದವನು ಗಟ್ಟಿ ನಿರ್ಧಾರವೊಂದನ್ನು ಮಾಡಿ, ಅಮ್ಮ, ಈಗ ಎಸ್ಟೇಟಿನ ಹೆಸರನ್ನು ಬದಲಾಯಿಸುವ ಅವಶ್ಯಕತೆಯಾಗಲಿ ಅನಿವಾರ್ಯತೆಯಾಗಲಿ ಇಲ್ಲ. ಆಗಿದ್ದಾಗ ಹೆಸರನ್ನು ಯಾಕೆ ಬದಲಾಯಿಸಬೇಕು? ಎಸ್ಟೇಟ್ಗೆ ಅತ್ತೆ ಹೆಸರು ಇದ್ದರೆ ಅದರಿಂದ ನಮಗೆ ಯಾವ ತೊಂದರೆ ಇಲ್ಲ. ಅಪ್ಪ ಹೇಳಿದ ಹಾಗೆ ಅತ್ತೆ ಹುಟ್ಟಿದ ಮೇಲೆ ಇಷ್ಟೆಲ್ಲ ಆಸ್ತಿ ಬಂದಿದ್ದಂತೆ. ಈ ಮನೆಗೆ ಒಳ್ಳೆಯದಾಗಲು ಕಾರಣರಾದವರ ಹೆಸರನ್ನು ತೆಗೆಯುವುದು ನನಗೂ ಯಾಕೋ ಸರಿ ಕಾಣುತ್ತಿಲ್ಲ. ಅತ್ತೆಯ ಹೆಸರು ಹಾಗೆ ಇರಲಿ ಬಿಡಿ ಎಂದು ಹೇಳಿದವನು ತನ್ನ ತಾಯಿಯ ಮರು ಮಾತಿಗೂ ಕಾಯದೆ ಅಲ್ಲಿಂದ ಹೊರಟಿದ್ದನು. ಅಲ್ಲಿಯೇ ಕುಳಿತಿದ್ದರೆ ತನ್ನ ತಾಯಿ ಕೋಪಗೊಂಡು ಮಾತುಗಳಿಗೆ ಬಲಿಯಾಗಬೇಕು ಎನ್ನುವುದು ಅವನಿಗೂ ಕೂಡ ಚೆನ್ನಾಗಿ ಗೊತ್ತು. ಇಷ್ಟರವರೆಗೂ ಮಹರ್ಷಿ ಏನು ನಿರ್ಧಾರ ಮಾಡುತ್ತಾನೋ ಎಂದು ಬಾಗಿಲ ಬಳಿಯಲ್ಲಿಯೇ ನಿಂತು ಕೇಳುತ್ತಿದ್ದವಳ ಮನಸ್ಸಿಗೆ ಸಮಾಧಾನವಾದಂತಾಯಿತು. ಆದರೆ ಈಗ ಅವಳ ಬತ ದುಪ್ಪಟ್ಟಾಗಿದ್ದು ತನ್ನ ಅತ್ತೆಯ ಮುಂದಿನ ನಡೆ ನೆನೆದು ಎಸ್ಟೇಟಿನ ಹೆಸರನ್ನು ಬದಲಾಯಿಸಬೇಕು ಎಂದು ಹಠ ಹಿಡಿದು ಕುಳಿತಿರುವವರು ತನ್ನ ಮಗನ ಮಾತಿಗೆ ಸುಮ್ಮನಾಗುತ್ತಾರೆಯೇ ಎಂದು ಯೋಚಿಸಿದವಳು ತನ್ನ ಅತ್ತೆಯನ್ನು ನೋಡುತ್ತಾ ನಿಂತಳು. ಗಂಡನ ಮಾತಿಗೆ ಮೊದಲೇ ಕೋಪದಲ್ಲಿದ್ದವರು ಈಗ ಮಗನ ಮಾತು ಕೇಳಿ ಇನ್ನೂ ಖುದ್ದು ಹೋದರು. ಸುನಂದ ಅವರು, ಹೋಗು ಹೋಗು, ನಾನೊಬ್ಬಳು ಇಷ್ಟೊಂದೆಲ್ಲ ಬಾಯಿ ಬಡ್ಕೊಳ್ತಿದ್ರು ನಿನ್ನ ನಿರ್ಧಾರವನ್ನು ತಿಳಿಸಿ ಹೋಗುತ್ತಿದ್ದೀಯಾ? ನಿನ್ನ ಅಪ್ಪನಿಗೂ ಕೂಡ ಹೆಂಡತಿಗಿಂತ ತಂಗಿಯೇ ಹೆಚ್ಚು. ಈಗ ನಿನಗೂ ಕೂಡ ನಿನ್ನ ತಾಯಿಗಿಂತ ಅತ್ತೆ ಹೆಚ್ಚಾಗಿದ್ದಾಳೆ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನನಗೆ ಯಾವುದೇ ಮರ್ಯಾದೆ ಇಲ್ಲ ಎಂದು ತಿಳಿಯಿತು ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಎದ್ದು ಹೋದರು. ಸುನಂದ ಅವರ ಮಾತು ಕೇಳಿದ ಮಹಿಮಾಳಿಗೆ ಮನಸ್ಸಿಗೆ ಬಹಳವೇ ನೋವಾಯಿತು. ಮನದಲ್ಲಿಯೇ ಒಂದು ನಿರ್ಧಾರವನ್ನು ಮಾಡಿದವಳು ಇದರ ಬಗ್ಗೆ ಮಾವನ ಬಳಿ ಮಾತನಾಡಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದವಳು ಬಾಧೆ ನೀಡುತ್ತಿದ್ದ ಸುಟ್ಟ ಕಾಲನ್ನು ಎಳೆದುಕೊಂಡು ಹೋಗಿ ಚಾಪೆ ಮೇಲೆ ಮಲಗಿದಳು. ಅವಳು ಮಲಗಿದ ಸ್ವಲ್ಪ ಸಮಯದ ನಂತರ ಮಹರ್ಷಿ ಕೂಡ ಕೋಣೆಗೆ ಬಂದವನು ಅವಳು ಮಲಗಿರುವುದನ್ನು ನೋಡಿ ತನ್ನ ಪಾಡಿಗೆ ತಾನು ಹಾಸಿಗೆಗೆ ಮೈ ಚೆಲ್ಲಿದನು. ಮಧ್ಯರಾತ್ರಿ ಮಹರ್ಷಿಗೆ ಅದೇಕೋ ಗಂಟಲು ಒಣಗಿದಂತಾಯಿತು. ಬಾಯಾರಿಕೆಗೆ ನೀರು ಬೇಕೆನಿಸಿತು. ನೀರು ಕುಡಿಯಲು ಮೇಲೆದ್ದವನು ತನ್ನ ತಲೆಯ ನೇರಕ್ಕೆ ಇದ್ದಂತಹ ಕರೆಂಟ್ ಸ್ವಿಚ್ ಆನ್ ಮಾಡಿ ನೀರು ಕುಡಿಯಲು ಹೋದರೆ ಅಲ್ಲಿ ಮೈಮಾ ಮಲಗಿದ್ದಂತಹ ಸ್ಥಿತಿಯನ್ನು ನೋಡಿ ಕಸಿವಿಸಿಯಾಯಿತು ಅವನಿಗೆ. ನಿದ್ದೆಗಣ್ಣಿನಲ್ಲಿ ಅವಳಿಗೆ ಎರುವಿಲ್ಲದೆ ಅವಳು ಮೈ ಮೇಲೆ ಒದ್ದಿದ್ದ ರಗ್ಗು ಬೇರೆಲ್ಲೋ ನೆಲದ ಮೇಲೆ ಹೋಗಿ ಬಿದ್ದಿತ್ತು. ಮಲಗುವಾಗ ಕಾಲು ತುಂಬ ಎಳೆದುಕೊಂಡು ಮಲಗಿದ್ದ ಸೀರೆ ಈಗ ಅವಳ ಮೊಣಕಾಲಿನ ತನಕ ಬಂದಿತ್ತು. ಅಕ್ಕಿಯಂತೆ ಬೆಳ್ಳಗೆ ಹೊಳೆಯುವ ಅವಳ ಕಾಲ ಮೇಲೆ ಕಪ್ಪು ಎಳ್ಳು ಚೆಲ್ಲಿದಂತೆ ಆ ಕಪ್ಪನೆಯ ಬರೆಗಳು ಎದ್ದು ಕಾಣುತ್ತಿದ್ದವು. ಅವಳ ಕಾಲನ್ನೇ ನೋಡುತ್ತಿದ್ದವನು, ಛೇ, ನಾನೇನು ಮಾಡ್ತಿದ್ದೇನೆ ಎಂದು ಹೇಳುತ್ತಾ ಅವಳಿಗೆ ಬೆನ್ನು ಮಾಡಿ ನಿಂತು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿದ್ದ ನೀರನ್ನು ಕುಡಿದು ಮಲಗಲು ಹೋಗುತ್ತಿದ್ದರೆ ಬೇಡ ಎಂದರೂ ಕೂಡ ಪದೇ ಪದೇ ಅವನ ನೋಟ ಅವಳ ಕಾಲ ಮೇಲೆಯೇ ಹರಿಯುತ್ತಿತ್ತು. ಅವಳ ಬೆಳ್ಳನೆಯ ಕಾಲುಗಳು ಇವನನ್ನು ಕೆಣಕಿದ್ದರಿಂದ ಅವನು ಕೂಡ ಕ್ಷಣಗಳ ಕಾಲ ಆಕರ್ಷಿತವಾಗಿದ್ದನು. ತಕ್ಷಣಕ್ಕೆ ಎಚ್ಚೆತ್ತು ಹಣೆ ನೀವಿಕೊಂಡವನು ಮೊಣಕಾಲಿನ ತನಕ ಬಂದಿದ್ದ ಅವಳ ಸೀರೆಯನ್ನು ಪಾದದವರೆಗೂ ಎಳೆದು ನೆಲದ ಮೇಲೆ ಬಿದ್ದಂತಹ ರಗ್ಗನ್ನು ತೆಗೆದು ಅವಳಿಗೆ ಒದಿಸಿದ ನಂತರ ಅವಳಿಗೆ ಆ ಕಾಲಿಗೆ ಆಗಿದ್ದ ಗಾಯವನ್ನು ನೆನೆದು ಪಾದಗಳ ಮೇಲೆ ಬಿದ್ದಂತಹ ರಗ್ಗನ್ನು ನಿಧಾನವಾಗಿ ಮೇಲೆ ಸರಿಸಿ
ನಿಡಿದಾದ ಉಸಿರನ್ನು ಹೊರದಬ್ಬಿ ತಾನು ಹೋಗಿ ಮತ್ತೆ ಮಲಗಿದನು. ಮಾವ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ಬೆಳಗ್ಗೆ ಎದ್ದು ಬಂದು ನಡು ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಪೇಪರ್ ಓದುತ್ತಿದ್ದ ತನ್ನ ಮಾವನಿಗೆ ಕಾಫಿ ಕೊಡುತ್ತಾ ರಾತ್ರಿ ಯೋಚಿಸಿದ ವಿಷಯದ ಬಗ್ಗೆ ಮಾತನಾಡಲು ಪೀಠಿಕೆ ಹಾಕಿದಳು. ಬಾ ಪುಟ್ಟ, ಕುಳಿತುಕೋ, ಅದೇನು ಮಾತನಾಡು ಎಂದು ತಮ್ಮ ಪಕ್ಕ ಇರುವ ಜಾಗದಲ್ಲೇ ಕೈ ತೋರಿಸಿ ಕೂರಿಸುತ್ತಾ ಹೇಳಿದರು. ಅವರ ಎದುರಿನ ಸೋಫಾದಲ್ಲಿ ಇಂಗ್ಲಿಷ್ ಪೇಪರ್ ಹಿಡಿದು ಕುಳಿತಿದ್ದ ಮಹರ್ಷಿ ಮಹಿಮಾಳ ಮಾತು ಕೇಳಿ ತಟ್ಟನೆ ಕತ್ತೆತ್ತಿ ಅವಳೆಡೆಗೆ ಅನುಮಾನದಲ್ಲಿ ನೋಡಿದನು. ಯಾವ ವಿಷಯದ ಬಗ್ಗೆ ಮಾತನಾಡುತ್ತಾಳೋ ಎಂದು ತನ್ನ ಮಾವನಿಗೆ ಕಾಫಿ ನೀಡಿ ನಂತರ ಇದ್ದ ಇನ್ನೊಂದು ಲೋಟವನ್ನು ಮಹರ್ಷಿಯ ಮುಂದೆ ಹಿಡಿದಿದ್ದಳು. ಅವಳನ್ನೇ ಕೋಪದ ಕಣ್ಣುಗಳಿಂದ ನೋಡುತ್ತಾ ಕಾಫಿ ತೆಗೆದುಕೊಂಡಿದ್ದನು. ನಂತರ ತನ್ನ ಮಾವನ ಪಕ್ಕ ಕುಳಿತವಳು, ಮಾವ, ಎಸ್ಟೇಟಿನ ಹೆಸರಿನ ಬಗ್ಗೆ ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ, ಮಹರ್ಷಿ ನಿನ್ನೆಯೇ ಹೆಸರನ್ನು ಬದಲಾಯಿಸುವುದಿಲ್ಲ ಎಂದು ಹೇಳಿದ್ದಾನಲ್ಲ ಪುಟ್ಟ ಎಂದರು ಅದೇ ಖುಷಿಯಲ್ಲಿ. ಮಗನ ನಿರ್ಧಾರ ತಿಳಿದು ಅವರ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು. ಅದು ಅವರ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು. ನಾನು ಆ ವಿಷಯದ ಬಗ್ಗೆ ಮಾತನಾಡಬೇಕು ಮಾವ. ಅಮ್ಮ ಯಾವತ್ತೂ ಈ ಮನೆಯಲ್ಲಿ ಅವರಿಗೆ ಮನೆ ಮಗಳು ಎನ್ನುವ ಅಧಿಕಾರ ಬೇಕು ಅಥವಾ ಆಸ್ತಿ ಬೇಕು ಎಂದು ಆಸೆ ಪಡಲಿಲ್ಲ ಮಾವ. ಆ ಸ್ವಾರ್ಥ ಅವರಲ್ಲಿ ಇಲ್ಲ. ಹಾಗೆ ಎಸ್ಟೇಟ್ಗೆ ತನ್ನ ಹೆಸರೇ ಇರಬೇಕು ಎನ್ನುವ ಆಸೆ ಕೂಡ ಇಲ್ಲ ಅವರಿಗೆ. ಅವರಿಗೆ ಬೇಕಾಗಿರುವುದು ನಿಮ್ಮ ಪ್ರೀತಿ ಹಾಗೂ ಅವರ ಮನಸ್ಸಿಗೆ ನೆಮ್ಮದಿ. ಇವತ್ತಿಗೂ ಕೂಡ ನಿಮ್ಮನ್ನು ಯಾವಾಗ ಮಾತನಾಡಿಸುತ್ತೇನೋ ಎಂದು ಕಾಯುತ್ತಿದ್ದಾರೆ. ಎಸ್ಟೇಟಿಗೆ ಅವರ ಹೆಸರು ಇಡುವುದರಿಂದ ಆ ಮನೆಯಲ್ಲಿ ಜಗಳ ಬೇಡ ಮಾವ. ಆ ಹೆಸರನ್ನು ಬದಲಾಯಿಸಿ. ನೀವು ಹಾಗೆ ಮಾಡಿದರೆ ಅತ್ತೆಯ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದರೂ ಆಗುತ್ತೆ. ನೀವು ಅವರನ್ನು ಕಡೆಗಣಿಸುತ್ತಿದ್ದೀರಾ ಎಂದು ಬಹಳ ಬೇಸರ ಮಾಡಿಕೊಂಡಿದ್ದಾರೆ ಎಂದು ಆಡಬೇಕು ಎಂದಿರುವ ಮಾತುಗಳೆಲ್ಲವನ್ನು ಹೇಳಿ ತನ್ನ ಮಾವನ ಪ್ರತ್ಯುತ್ತರಕ್ಕಾಗಿ ಕಾದು ಕುಳಿತಳು. ಕೈಯಲ್ಲಿ ಹಿಡಿದಿದ್ದ ಕಾಫಿ ಕಪ್ಪನ್ನು ಅಲ್ಲಿಯೇ ಇದ್ದಂತಹ ಟೇಬಲ್ ಮೇಲೆ ಇರಿಸುತ್ತಾ, ಮಹಿಮಾ ಪುಟ್ಟ, ಎಸ್ಟೇಟ್ ಹೆಸರನ್ನು ಬದಲಾಯಿಸಬಹುದು, ಆದರೆ ನನ್ನ ಮನದಲ್ಲಿ ನನ್ನ ತಂಗಿಯ ಮೇಲೆ ಇರುವ ಪ್ರೀತಿಯನ್ನು ಯಾರೇ ಬಂದರೂ ಬದಲಾಯಿಸಲು ಸಾಧ್ಯವಿಲ್ಲ. ಮುಂದೆ ಆ ಎಸ್ಟೇಟಿಗೆ ಮಾಲೀಕನಾಗುವವನು ಮಹರ್ಷಿ. ಹೆಸರು ಬದಲಾಯಿಸುವ ಜವಾಬ್ದಾರಿಯನ್ನು ನಾನು ಅವನಿಗೆ ವಹಿಸಿದ್ದೇನೆ. ಅವನು ಯಾವ ನಿರ್ಧಾರವನ್ನು ಮಾಡಿದರೂ ನನಗೆ ಬೇಸರವಿಲ್ಲ ಎಂದರು. ಮಾವ, ನಿನ್ನೆ ಅವರು ಅತ್ತೆಯ ಬಳಿ ಎಸ್ಟೇಟ್ ಹೆಸರು ಬದಲಾಯಿಸುವುದಿಲ್ಲ ಎಂದು ಹೇಳಿದ್ದರು. ನೀವೇ ಇದರ ಬಗ್ಗೆ ಒಮ್ಮೆ ಮಾತನಾಡಿ ಎಂದು ಮಹರ್ಷಿಯನ್ನು ನೋಡಿಕೊಂಡೇ ಹೇಳಿದಳು. ಕಾಫಿ ಕುಡಿಯುತ್ತಿದ್ದವನು ಅವಳ ಮಾತಿಗೆ, ಅಪ್ಪ, ಸದ್ಯಕ್ಕೆ ನಾನು ಎಸ್ಟೇಟ್ ಹೆಸರು ಬದಲಾಯಿಸುವುದಿಲ್ಲ. ಅಮ್ಮನ ಬಳಿ ನಿನ್ನೆಯೇ ನನ್ನ ನಿರ್ಧಾರವನ್ನು ಹೇಳಿ ಆಗಿದೆ. ಆ ನಿರ್ಧಾರವನ್ನು ಮತ್ತೆ ಬದಲಾಯಿಸಲಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ನೋಡಿದ್ಯಾ ಮಹಿಮಾ, ಅವನಿಗೂ ಕೂಡ ಅವನ ಅತ್ತೆಯ ಮೇಲೆ ಬಹಳ ಪ್ರೀತಿ ಇದೆ. ಅದಕ್ಕೆ ಈ ರೀತಿಯ ನಿರ್ಧಾರ ಮಾಡಿದ್ದಾನೆ. ಅವನೇ ಹೆಸರು ಬದಲಾಯಿಸುತ್ತಿಲ್ಲ ಎಂದ ಮೇಲೆ ನಾನು ಏನು ಮಾಡಲು ಆಗುವುದಿಲ್ಲ. ನೀನು ಯಾಕೆ ಈ ಮಾತನ್ನು ಹೇಳದೆ ಎಂದು ನನಗೆ ಗೊತ್ತು. ಮಗನ ಈ ನಿರ್ಧಾರವನ್ನು ಹೇಳಿ ನಿನ್ನ ಅತ್ತೆ ಇನ್ನೊಮ್ಮೆ ಅವನ ಬಳಿ ಎಸ್ಟೇಟ್ ಹೆಸರು ಬದಲಾಯಿಸು ಎಂದು ಕೇಳುವುದಿಲ್ಲ. ನೀನೇನು ಯೋಚಿಸಬೇಡ ಎಂದು ಅವಳ ತಲೆ ನೆವುತ್ತಾ ಹೇಳಿದರೆ ಅವರ ಮಾತಿಗೆ ಸುಮ್ಮನೆ ತಲೆ ಆಡಿಸಿದಳು. ರಿತನ್ಯ ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆಗೆ ಮನೆಗೆ ಬರುತ್ತೀಯ. ನಿನ್ನ ವೈಯಕ್ತಿಕಕ್ಕೆ, ನಿನ್ನ ಕುಟುಂಬಕ್ಕೆ ಎಂದು ಯಾವಾಗ ಸಮಯ ಕೊಡುತ್ತೀಯ ಹೇಳು? ನಿನ್ನ ಜೀವನದ ಬಗ್ಗೆ ಎಂದಾದರೂ ಯೋಚಿಸಿದ್ದೀಯಾ? ಜನರ ಸೇವೆ ಮಾಡಬೇಡ ಎಂದು ಹೇಳುತ್ತಿಲ್ಲ, ಹಾಗೆ ನಿನ್ನ ಜೀವನದ ಬಗ್ಗೆಯೂ ಮರೆಯಬೇಡ. ಮಗಳು ರಾತ್ರಿ 9 ಗಂಟೆಗೆ ಮನೆಗೆ ಬಂದು ಸುಸ್ತಾಗಿ ಸೋಫಾಕ್ಕೆ ಹೊರಗಿ ಹಿಂದಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವುದನ್ನು ನೋಡಿದ ಅವಳ ತಂದೆ ನಾರಾಯಣರಾವ್ ಅವರು ಅವಳ ಪಕ್ಕ ಕುಳಿತು ತಲೆ ನೀವುತ್ತಾ ಹೇಳಿದರು. ಅವರ ಮಾತಿಗೆ ಕಣ್ಣು ಬಿಟ್ಟವಳು, ಏನು ಮಾಡಲಿ ಪಪ್ಪ, ನಾನು ಕೂಡ ಕ್ಲಿನಿಕ್ ಬೇಗ ಕ್ಲೋಸ್ ಮಾಡಬೇಕು ಎಂದು ಪ್ರಯತ್ನ ಮಾಡಿದರೂ ಕೂಡ ಪೇಷಂಟ್ಗಳು ಒಬ್ಬರಾದ ಮೇಲೆ ಒಬ್ಬರು ಬರುತ್ತಲೇ ಇರುತ್ತಾರೆ.
ಅಷ್ಟೇ ಅಲ್ಲದೆ ಅವರು ಹಳ್ಳಿಯಿಂದ ಬರುವುದನ್ನು ನೋಡಿದರೆ ಅವರಿಗೆ ನಾಳೆ ಬನ್ನಿ ಎಂದು ಹೇಳಲು ಮನಸ್ಸಾಗುವುದಿಲ್ಲ. ಅದಕ್ಕೆ ತಡ ಆಗುತ್ತದೆ ಎಂದು ನಗುತ್ತಲೇ ಹೇಳಿದಳು. ಅವಳ ಆಯಾಸವನ್ನು ಅಷ್ಟು ಸುಲಭವಾಗಿ ಯಾರೊಂದಿಗೂ ತೋರಿಕೊಳ್ಳುವುದಿಲ್ಲ ಹುಡುಗಿ. ಪೇಷೆಂಟ್ 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 ಎಂದು ಯಾವಾಗಲೂ ಹೀಗೆ ಹೇಳುತ್ತಿದ್ದರೆ ಮುಂದೊಂದು ದಿನ ನೀನೇ ಪೇಷೆಂಟ್ ಆಗುತ್ತೀಯ. ನೀನಿನ್ನು ಕಾಲೇಜು ಹುಡುಗಿ ಎಂದು ತಿಳಿದಿದ್ದೀಯಾ? ನಿನಗೆ ಎಷ್ಟು ವಯಸ್ಸಾಗಿದೆ ಎನ್ನುವುದಾದರೂ ನೆನಪಿದೆಯಾ? ನಿನ್ನ ವಯಸ್ಸಿನವರು ಅದಾಗಲೇ 2 ಮಕ್ಕಳ ತಾಯಿಯಾಗಿದ್ದಾರೆ. ಆದರೆ ನೀನು ಇನ್ನು ಸಮಾಜದ ಸೇವೆ ಮಾಡುತ್ತಾ ಉಳಿದಿದ್ದೀಯ. ಆದರೆ ನಿನ್ನ ಬಗ್ಗೆ ಸ್ವಲ್ಪ ಗಮನ ಕೊಡು ಎಂದು ಮಗಳ ಮೇಲೆ ಅಸಮಾಧಾನದಲ್ಲಿ ಹೇಳುತ್ತಾ ಅವಳ ಬಳಿಗೆ ಬಂದು ಕುಳಿತರು ಅವಳ ತಾಯಿ ದೇವಿಕಾ. ತನ್ನ ತಾಯಿ ಆ ರೀತಿ ಮಾತನಾಡಿದರೂ ಕೂಡ ಅವಳ ಮಾತಿಗೆ ಬೇಸರ ಮಾಡಿಕೊಳ್ಳಲಿಲ್ಲ. ಕಾರಣ ಅವಳ ತಾಯಿ ತುಂಬ ವರ್ಷದಿಂದಲೂ ಅವಳ ಮದುವೆಯ ಬಗ್ಗೆ ಮಾತನಾಡಿದರೂ ಕೂಡ ಈಗಲೇ ಮದುವೆ ಬೇಡ ಎಂದು ಮುಂದೂಡುತ್ತಲೇ ಬಂದಿದ್ದಾಳೆ. ಮಮ್ಮಿ, ನನ್ನನ್ನು ಮದುವೆ ಮಾಡಿ ಬೇರೆ ಮನೆಗೆ ಕಳುಹಿಸಲು ತುದಿಗಾಲಿನಲ್ಲಿ ನಿಂತಿದ್ದೀಯಾ ಎಂದು ನಗುತ್ತಲೇ ಅವರ ಪಕ್ಕ ಹೋಗಿ ಕುಳಿತು ಅವರ ಭುಜ ಬಳಸಿ ಹೇಳಿದಳು. ಈ ರೀತಿ ಮಾತನಾಡಿ ಮಾತು ಮರೆಸಬೇಡ ರಿತನ್ಯ. ಹೆಣ್ಣು ಹೆತ್ತವರ ಸಂಕಟ ನಿನಗೆ ಹೇಗೆ ಅರ್ಥವಾಗಬೇಕು ಹೇಳು? ನನಗೂ ಕೂಡ ನಿನಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಬೇಕು. ನನ್ನ ಮಗಳು ಗಂಡ ಮಕ್ಕಳ ಜೊತೆ ಖುಷಿಯಾಗಿರುವುದನ್ನು ನೋಡಬೇಕು ಎನ್ನುವ ಆಸೆ ಇರುವುದಿಲ್ಲವಾ? ಮೊದಲಿಗೆ ಕೋಪದಲ್ಲಿ ಮಾತನಾಡುತ್ತಿರುವ ದೇವಿಕಾ ಅವರ ಧ್ವನಿ ನೋವಿಗೆ ತಿರುಗಿತು. ತನ್ನ ತಾಯಿಯ ಮಾತಿಗೆ ಏನೊಂದು ಮಾತನಾಡದೆ ಮೌನವಾದಳು. ರಿತನ್ಯ, ಮಮ್ಮಿ ಹೇಳುತ್ತಿರುವುದು ಸರಿಯಾಗಿದೆಯಲ್ಲ? ಇವತ್ತು ಮನೆಗೆ ಬಂದಿದ್ದರು ಬ್ರೋಕರ್. ಬೆಂಗಳೂರಿನಲ್ಲಿ ಪ್ರತಿಷ್ಠಾ ಆಸ್ಪತ್ರೆಯಲ್ಲಿ ಚಿಕ್ಕ ವಯಸ್ಸಿಗೆ ಒಬ್ಬ ಹುಡುಗ ಫೇಮಸ್ ಸರ್ಜನ್ ಆಗಿದ್ದಾನಂತೆ. ನೋಡಲು ಕೂಡ ತುಂಬ ಸುಂದರವಾಗಿದ್ದಾನೆ ಎಂದು. ಒಳ್ಳೆಯ ಹುಡುಗ, ನಿಮ್ಮಿಬ್ಬರಿಗೂ ಒಳ್ಳೆ ಜೋಡಿಯಾಗುತ್ತದೆ. ಅಲ್ಲದೆ ಇಬ್ಬರದು ಒಂದೇ ಪ್ರೊಫೆಷನಲ್. ಈ ಸಂಬಂಧವನ್ನು ನೀನು ಬೇಡ ಎನ್ನುವ ಹಾಗಿಲ್ಲ. ಮಗಳು ಏನು ಹೇಳುತ್ತಾಳೆ ಎನ್ನುವುದು ಗೊತ್ತಿತ್ತು ಮೊದಲೇ ಹೇಳಿದರು ಅವರ ತಂದೆ. ತಂದೆಯ ಮಾತು ಕೇಳಿ ಅವಳಿಗೆ ಆಘಾತವಾದಂತಾಯಿತು. ಅಪ್ಪ, ಏನು ಇದೆಲ್ಲ? ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ಲ, ಇನ್ನು 2 ವರ್ಷ ಮದುವೆ ಬಗ್ಗೆ ಮಾತನಾಡಬೇಡಿ ಎಂದು. ಆಗಿದ್ದಾಗ ಬ್ರೋಕರನ್ನು ಯಾಕೆ ಮನೆಗೆ ಕರೆಸಿದ್ರಿ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದಳು. ನೋಡಿ, ನಾನು ಹೇಳಲಿಲ್ಲವಾ, ಮದುವೆ ಎಂದರೆ ಮಾರು ದೂರ ಓಡುತ್ತಾಳೆ. ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅದನ್ನಾದರೂ ಹೇಳು. ಅವರಿಗೆ ಕೊಟ್ಟು ಮದುವೆ ಮಾಡುತ್ತೇವೆ ಎಂದರೆ ಅದನ್ನು ಹೇಳುವುದಿಲ್ಲ. ನಾವು ನೋಡಿದ ಸಂಬಂಧ ಬಂದಾಗ ಒಪ್ಪಿ ಮದುವೆಯೂ ಆಗುವುದಿಲ್ಲ. ಈ ಬಾರಿ ನನ್ನ ಮಗಳು ಒಪ್ಪುತ್ತಾಳೆ ಎಂದು ಹೇಳಿದ್ದರಲ್ಲ, ಈಗ ಏನು ಹೇಳ್ತೀರಾ? ಇನ್ನು ಎಷ್ಟು ವರ್ಷ ಹೀಗೆ ಒಂಟಿಯಾಗಿ ಇರಬೇಕು ಎಂದುಕೊಂಡಿದ್ದಾಳೆ ಎಂದು ನೀವೇ ಕೇಳಿ ಎಂದರು ಅಸಮಾಧಾನದಲ್ಲಿ. ರಿತನ್ಯ, ನೀನು ಓದುವಾಗ ಮದುವೆಯ ಬಗ್ಗೆ ಮಾತನಾಡಿದರೆ ಅದು ಮುಗಿಯಲಿ ಎಂದೆ. ಓದು ಮುಗಿದ ನಂತರ ದೊಡ್ಡ ದೊಡ್ಡ ಹಾಸ್ಪಿಟಲ್ನಿಂದ ಆಫರ್ ಬಂದರೂ ಕೂಡ ಇಲ್ಲ, ನಾನು ಇದೇ ಊರಿನಲ್ಲಿ ಕ್ಲಿನಿಕ್ ನಡೆಸುತ್ತೇನೆ ಎಂದು ಹೇಳಿದ್ದರಿಂದ ನಿನಗೆ ಕ್ಲಿನಿಕ್ ಮಾಡಿ ಕೊಟ್ಟೆ. ನೀನು ಜನಗಳ ಸೇವೆ ಮಾಡಬೇಕು ಎಂದರೆ ಇಲ್ಲಿ ಮಾಡುವ ಸೇವೆಯನ್ನು ಅಲ್ಲಿಯೂ ಮಾಡಬಹುದು. ಈ ಬಾರಿ ನೀನು ಮದುವೆ ಬೇಡ ಎನ್ನುವ ಆಗಿಲ್ಲ ಎಂದು ನಾರಾಯಣರಾವ್ ಹೇಳುತ್ತಿದ್ದ ಹಾಗೆ ಅವಳ ಮನಸ್ಸು ಒದ್ದಾಡಿ ಹೋಯಿತು. ಮನದಲ್ಲಿ ಒಬ್ಬರನ್ನು ಪ್ರೀತಿಸಿ ಬೇರೆಯವರಿಗೆ ಕೊರಳೊಡ್ಡಲು ಹೇಗೆ ಸಾಧ್ಯ? ಇದಕ್ಕೆ ಅವಳ ಮನಸ್ಸು ಒಪ್ಪುವುದಾದರೂ ಹೇಗೆ? ತಂದೆ ತಾಯಿ ಇಬ್ಬರ ಮಾತು ಕೇಳಿದವಳು ಅಲ್ಲಿ ಕೂರಲಾಗದೆ ತನ್ನ ಕೋಣೆಗೆ ಹೋಗಿದ್ದಳು. ಮುಂದುವರೆಯುವುದು. ರಿತನ್ಯ ಪ್ರೀತಿಸುತ್ತಿರುವುದು ಯಾರನ್ನು ಎಂದು ಯೋಚಿಸುತ್ತಿದ್ದೀರಾ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.